ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟ ಹಣವನ್ನ ಲಾಸ್ ಮಾಡ್ಕೊಳ್ಳೋಕೆ ಯಾರು ಹೋಗಲ್ಲ. ಆದ್ರೆ ಬಡವನ ಬೆವರಿನ ದುಡ್ಡನ್ನ ಕೂಡ ಎಷ್ಟು ಈಸಿಯಾಗಿ ಲೂಟಿ ಹೊಡಿಬಹುದು ಅನ್ನೋದನ್ನ ಇಲ್ಲೊಂದು ಖತರ್ನಾಕ್ ಟೀಮ್ ಚೆನ್ನಾಗಿ ಕಲ್ತಿದೆ. ಅದುವೇ ಕೃಪಾ ಫೈನಾನ್ಸ್ ಎಂಬ ವಂಚಕರ ಜಾಲ. ಬಂದವನು ಹಾಕಿದ್ದು ಉಂಡೆ ನಾಮ. ಬಡವರ ಬೆವರ ಹನಿಯನ್ನು ಬಿಡಲಿಲ್ಲ ಬಕಾಸುರ. ಹೀಗೆ ಸೂಟ್ ಹಾಕೊಂಡು ಪೋಸ್ ಕೊಡ್ತಿರೋ ಇವನ ಹೆಸರು ಜಯಸಿಂಹ. ಇವನ ಪಕ್ಕದಲ್ಲಿರೋ ಐನಾತಿಯ ಹೆಸರು ರವಿ. ಇವರೇ ನೋಡಿ ನಾವು ಹೇಳೋಕೆ ಹೊರಟಿರೋ ಕೃಪಾ ಫೈನಾನ್ಸ್ ನಿರ್ಮಾತೃಗಳು. ಹೈ ಕ್ಲಾಸ್ ಜನರ ತಂಟೆಗೆ ಹೋದ್ರೆ ತಗಲಾಕೊಂತೀವಿ ಅಂತ ಗೊತ್ತಿದ್ದ ಈ ವಂಚಕರು ಮಧ್ಯಮ ವರ್ಗದ ಜನರನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ರು. ಕೃಪಾ ಫೈನಾನ್ಸ್ ಅನ್ನೋ ವಂಚಕರ ಅಡ್ಡೆಯನ್ನೇ ರೆಡಿ ಮಾಡಿ ಕೂಲಿ ನಾಲಿ ಮಾಡೋರು, ಆಟೋ ಚಾಲಕರು, ಬೀದಿ ವ್ಯಾಪಾರಿಗಳನ್ನೇ ಬುಟ್ಟಿಗೆ ಹಾಕಿಕೊಂಡಿದ್ರು. ಜಯನಗರದ ಕದ್ರೇನಹಳ್ಳಿ ಹಾಗೂ ಉತ್ತರಹಳ್ಳಿಯಲ್ಲಿ 2 ಶಾಖೆಗಳನ್ನ ತೆರೆದು ವ್ಯವಹಾರ ಶುರು ಮಾಡಿದ್ರು. ಚಿಟ್ಸ್, ದೀಪಾವಳಿ ಚೀಟಿ ಹೀಗೆ ಹಲವು ಆಫರ್ಗಳನ್ನ ಕೊಟ್ಟು ಜನರನ್ನ ಯಾಮಾರಿಸಿದ್ರು. ಪ್ರತಿ ತಿಂಗಳು ಹಣ ಕಟ್ಟಿಸಿಕೊಂಡು ಕೋಟ್ಯಾಂತರ ರೂಪಾಯಿ ತಮ್ಮ ಖಾತೆಗೆ ಹಾಕಿಕೊಂಡು ಶೋಕಿ ಜೀವನ ನಡೆಸೋಕೆ ಶುರು ಮಾಡಿಕೊಂಡಿದ್ರು. ಹೆಂಡ ಹೆಣ್ಣು ಅಂತ ಹೋದವರು ಬಡವರ ಹಣ ನುಂಗಿ ನೀರು ಕುಡಿದಿದ್ದಾರೆ. ಎಲ್ಲಿ ಸ್ವಾಮಿ ನಾವು ಕಟ್ಟಿದ ಹಣ ಕೊಡಿ ಅಂತ ಗ್ರಾಹಕರು ಕೇಳಿದ್ರೆ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಉಂಡೆನಾಮ ಹಾಕಿದ್ದಾರೆ. ಇನ್ನೇನು ವಂಚನೆಗೊಳಗಾದವರ ಪಿತ್ತ ನೆತ್ತಿಗೇರಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ವಂಚಕ ಕಂಪನಿಗೆ ಬೀಗ ಜಡಿದು ಎಸ್ಕೇಪ್ ಆಗಿದ್ರು. ಡೈಲಿ 100 ರೂಪಾಯಿ ಪಿಗ್ಮಿ ಕಟ್ಕೊಳ್ಳಿ, ಸೇವಿಂಗ್ಸ್ ಆಗುತ್ತೆ, ಮುಂದೆ ಅಕೌಂಟಿಂಗ್ ನಿಮಗೆ ಸಹಾಯ ಆಗುತ್ತೆ, ಫೈನಾನ್ಸ್ ಬೇಕು ಅಂದರೆ ನಾವು ಫೈನಾನ್ಸ್ ಕೊಡ್ತೀವಿ ಅಂತೇಳಿ ನಮಗೆ ಒಂದು ವಾರ ಕಂಟೆ ಬಂದು ಡೈಲಿ ಹಿಂಸೆ ಆಗ್ತಿದ್ರಿಂದ ನಾವೇನು ಮಾಡಿದ್ವಿ 100 ರೂಪಾಯಿ ಫೈನಾನ್ಸ್ ಕಟ್ಟಿದ್ವಿ. ಅದಾದಮೇಲೆ ನಮ್ಮ ಸ್ನೇಹಿತರುಗಳು ತುಂಬ ಜನ ಅವರು ಅದೇ ಥರ ಕಟ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ಕಟ್ಟಿ 5 ಲಕ್ಷ 10 ಲಕ್ಷ ಕಳ್ಕೊಂಡಿರೋರು ಇದ್ದಾರೆ. ನಮ್ಮದು 35,000 ದುಡ್ಡು ಹೋಗಿದೆ. ಅದೇ ಅದರಲ್ಲಿ ಕಟ್ಟಿ ಕೃಪಾ ಫೈನಾನ್ಸ್ಗೆ ಡೈಲಿ 100 ರೂಪಾಯಿ ಪಿಗ್ಮಿ ಕಟ್ಟಿರೋದ್ರಲ್ಲಿ. ಸದ್ಯ ಆರೋಪಿಗಳು ಸುಬ್ರಹ್ಮಣ್ಯಪುರ ಪೊಲೀಸರ ಅತಿಥಿಗಳಾಗಿದ್ದಾರೆ. ಕೃಪಾ ಫೈನಾನ್ಸ್ ನಂತಹ ಸಾಕಷ್ಟು ಕಂಪನಿಗಳು ಮಕ್ಮೇಲ್ ಟೋಪಿ ಹಾಕ್ತಾನೆ ಇವೆ. ಯಾವುದಕ್ಕೂ ಇಂತಹ ಫೇಕ್ ಕಂಪನಿಗಳು ನಿಮ್ಗೂ ಟೋಪಿ ಹಾಕೋಕೆ ರೆಡಿ ಆಗಿರ್ಬೋದು. ಯಾವುದಕ್ಕೂ ಹುಷಾರಾಗಿರಿ. ಕ್ಯಾಮರಾಮ್ಯಾನ್ ಕಿರಣ್ ಜೊತೆ ದತ್ತರಾಜ್ ಪಡ್ಕೋಣೆ, TV5 ಬೆಂಗಳೂರು.